ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಉಡುಪಿ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ಒಳ್ಳೆಯ ರೆಸಿಪಿನ ಮಾಡಿದ್ದೀನಿ. ಆ ರೆಸಿಪಿ ಯಾವುದು ಅಂತ ನೋಡುವ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಫೇಸ್ಬುಕ್ ಪೇಜ್ ನಳಪಾಕ ಕುಕಿಂಗ್ ಸ್ಟಾರ್ಟ್ ವಿತ್ ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಬಂದುಬಿಟ್ಟು ರುಚಿಯಾದ ರಸಮಲೈನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ. ನಿಂಬೆಹಣ್ಣು ಒಂದು ದೊಡ್ಡ ಗಾತ್ರದ್ದು, ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಕೇಸರನ್ನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಸಕ್ಕರೆನ ತಗೊಂಡಿದ್ದೀನಿ. ಮತ್ತು ನಾನಿಲ್ಲಿ 2 ಲೀಟರಷ್ಟು ಹಾಲನ್ನು ತಗೊಂಡಿದ್ದೀನಿ. ಮೊದಲು ಒಂದು ಕಡಾಯಿಗೆ 1.5 ಲೀಟರಷ್ಟು ಹಾಲನ್ನು ನಾನು ಬಿಸಿ ಮಾಡಲಿಕ್ಕೆ ತಗೊಳ್ತೀನಿ. ಟೋಟಲಾಗಿ 2 ಲೀಟರ್ ಹಾಲು, ಅದರಲ್ಲಿ 1.5 ಲೀಟರ್ ಹಾಲನ್ನು ನಾನು ಬಿಸಿ ಮಾಡ್ತಾ ಇದ್ದೀನಿ. ಅದು ಪೂರ್ತಿಯಾಗಿ ಕುದಿಬೇಕು. ಇದರಿಂದ ನಾವು ಪನ್ನೀರನ್ನ ತಯಾರು ಮಾಡ್ಕೋಬೇಕು. ಮೊದಲಿಗೆ ನಾವು ಪನ್ನೀರನ್ನ ಮಾಡ್ಕೊಳ್ಳೋಣ. ಹಾಲನ್ನು ಚೆನ್ನಾಗಿ ಕುದಿಸಲಿಕ್ಕೆ ಇಡಬೇಕು ನಾವು. ನೋಡಿ, ಹಾಗೆ ಚೆನ್ನಾಗಿ ಕುದೀತಾ ಇದೆ. ಇದು ಆಲ್ಮೋಸ್ಟ್ ಇದು ಕುದೀತಾ ಬಂದಿದೆ. ಸೊ ನೀವು ವಿನೆಗರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನಿಂಬೆಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಹಾಲು ಕುದೀತಾ ಬಂದಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಇದೇ ರೀತಿ ನೀವು ಒಂದು ಸ್ಪೂನಿಂದ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ನಿಂಬೆಹಣ್ಣನ್ನು ಆ್ಯಡ್ ಮಾಡಬೇಕು. ನೋಡಿ, ಹಾಲು ಇವಾಗ ಪೂರ್ತಿಯಾಗಿ ಒಡೆದಿದೆ. ಇವಾಗ ಕಂಪ್ಲೀಟಾಗಿ ಹಾಲು ಏನಿದೆ ಅದು ಒಡೆದಿದೆ. ಇವಾಗ ಒಂದು ಕುದಿ ಬಂದಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಬೇಕು. ನೋಡಿ, ಒಂದು ಕುದಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಆಗಿದೆ. ಒಂದು ಬಟ್ಟೆಯಿಂದ ನೀವು ಹಾಲಿನ ನೀರೇನಿದೆ ಅದನ್ನು ಪೂರ್ತಿ ನೀರನ್ನು ನೀವು ಒಂದು ಬಟ್ಟೆ ಮುಖಾಂತರ ನೀವು ಸೋಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸೋಸ್ಕೊಳ್ಬೇಕು. ನೆಕ್ಸ್ಟು ನೀರು ಹಾಕಿ ಇದನ್ನು ಒಂದು 3 ನೋಡಿ, ನಾನಿಲ್ಲಿ 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಹುಳಿ ಇವಾಗ 3 ಸಲ ಆಗಿದೆ. ಪೂರ್ತಿ ಅದೇ ಬಟ್ಟೆಯಿಂದ ಈ ಪನ್ನೀರನ್ನು ಚೆನ್ನಾಗಿ ಒಂದು ಶೇಪ್ ಕೊಟ್ಟು ವಾಶ್ ಮಾಡಬೇಕು. ಅದೇ ಬಟ್ಟೆಯಲ್ಲಿ ಇಡಬೇಕಾಗತ್ತೆ. 1.5 ಇಲ್ಲಾಂದರೆ 2 ಅವರ್ಸ್ ಈ ಪನ್ನೀರ್ ಏನಿದೆ ಸ್ವಲ್ಪ ಇದು ಗಟ್ಟಿ ಆಗೋಕ್ಕೋಸ್ಕರ ಅದೇ ರೀತಿ ಇಟ್ಕೋಬೇಕಾಗತ್ತೆ. ಅದರ ಮೇಲ್ಗಡೆ ಒಂದು ಭಾರದ ವಸ್ತು ಇಡ್ತೀನಿ. ಇವಾಗ 2 ಗಂಟೆ ಆಗಿದೆ. ನಂತರ ಈ ಪನ್ನೀರ್ ಏನಿದೆ ಇದು ನಾವು ಪೂರ್ತಿಯಾಗಿ ಪುಡಿ ಮಾಡಿ ನಿಮ್ಮ ಅಂಗೈಯಿಂದ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ನಂತರ ಚಿಕ್ಕ ಉಂಡೆಗಳಾಗಿ ನೀವು ಅದು ಬಿಡಬಾರ್ದು. ಚಿಕ್ಕ ಉಂಡೆಗಳಾಗಿ ಈ ರೀತಿಯಾಗಿ ಚಪ್ಪಟೆಯಾಗಿ ಮಾಡಬೇಕು ಅದನ್ನು. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಒಂದು ಕಡಾಯಿಗೆ 5 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು 3 ಏಲಕ್ಕಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಏನಿದೆ ಅದು ಪೂರ್ತಿಯಾಗಿ ಸಕ್ಕರೆ ಪಾಕ ಆಗುವವರೆಗೂ ಅದೇ ನೀರಲ್ಲಿ ಕುದಿಬೇಕು. ಈ ಕಡೆ ಒಂದು 1/2 ಲೀಟರ್ ಹಾಲನ್ನು ಒಂದು ಕಡಾಯಿಗೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೆನೆಸಿಟ್ಟಿರುವಂಥ ಕೇಸರ್ ಹಾಗೆ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪುಡಿಯನ್ನು ಕೂಡ ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಹಾಲು ಏನಿದೆ ಇದು ಚೆನ್ನಾಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವಿದನ್ನು ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹತ್ತುತ್ತೆ. ಅದಕ್ಕೋಸ್ಕರ ನಾವು ಹಾಲು ಗಟ್ಟಿಯಾಗುವವರೆಗೂ ಸ್ಪೂನಲ್ಲಿ ಇದೇ ರೀತಿ ತಿರುಗಿಸ್ತಾ ಇರಬೇಕು. ಈ ಕಡೆ ಸಕ್ಕರೆ ಪಾಕ ಆಗಿದೆ. ಇದಕ್ಕೆ ನಾನು
ಪನ್ನೀರ್ ಏನು ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು. ನೋಡಿ ಇವಾಗ ಪನ್ನೀರನ ಗಾತ್ರ ಏನಿದೆ ಅದು ದೊಡ್ಡದಾಗಿ ಬಂದಿದೆ ನೋಡಿ, ತುಂಬ ದೊಡ್ಡದಾಗಿ ಬಂದಿದೆ. ಅದರಿಂದ ಸಕ್ಕರೆ ಪಾಕ ಏನಿದೆ ಅದನ್ನೆಲ್ಲ ನಾವು ಹಿಂಡಿ ತೆಗಿಬೇಕು. ಒಂದು 2 ಸ್ಪೂನ್ ಇಟ್ಕೊಂಡು ಈ ರೀತಿಯಾಗಿ ಹಿಂಡಿ ಆ ಸಕ್ಕರೆ ಪಾಕದ ನೀರನ್ನೆಲ್ಲ ತೆಗಿಬೇಕು. ನಂತರ ಒಂದು ಪಾತ್ರೆಯಲ್ಲಿ ಹಾಕಿ ಇಡಿ. ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ. ಇವಾಗ ನಾವು ಮಾಡಿರುವಂಥ ರಬ್ಡಿ ಏನಿದೆ ನೋಡಿ, ರಬ್ಡಿ ಆಲ್ಮೋಸ್ಟ್ ಆಗಿದೆ. ತುಂಬ ದಪ್ಪವಾಗಿ ಮಾಡ್ಕೋಬೇಡಿ, ಸ್ವಲ್ಪ ತೆಳು ಇರಲಿ, ಮೀಡಿಯಮ್ ಇರಲಿ. ಇವಾಗ ಆ ರಬ್ಡಿಯನ್ನು ಈ ಪನ್ನೀರ್ನ ಬಾಲ್ ಏನಿದೆ ಅದಕ್ಕೆ ನಾವು ಹಾಕಬೇಕಾಗತ್ತೆ. ಇದೊಂದು 4 ಅವರ್ಸ್ ಇದು ಫುಲ್ಲು ಆ ಹಾಲನ್ನು ಹೀರ್ಕೋಬೇಕು. ನೋಡಿ ಹಾಲನ್ನು ಹೀರ್ಕೊಂಡ್ಮೇಲೆ ಈ ರೀತಿಯಾಗಿ ರೆಡಿಯಾಗಿದೆ. ನಾನು ಇದನ್ನು ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಬಿಸಿ ಬೇಕಾದರೆ ಸರ್ವ್ ಮಾಡ್ಬೋದು. ಸೊ ನನಗೆ ಕೋಲ್ಡ್ ಇಷ್ಟ ಆಗಿರೋದ್ರಿಂದ ನಾನು ಫ್ರಿಜ್ಜಲ್ಲಿಟ್ಟು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನೋಡಿ ತುಂಬಾ ಚೆನ್ನಾಗಿದೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ವೀಟ್. ಆ್ಯಂಡ್ ಇದೇ ರೀತಿ ಹೊಸ ಹೊಸ ರೆಸಿಪಿ ಜೊತೆ ಮತ್ತೆ ನಾನು ವಿಡಿಯೋನ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.